ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2026ನೇ ಸಾಲಿನಲ್ಲಿ SSLC ಮೇಲೆ ಪ್ಯಾರಾಮೆಡಿಕಲ್ ಕೋರ್ಸ್ ಬಗ್ಗೆ ನೀವು ಅಡ್ಮಿಷನ್ ಪ್ರಕ್ರಿಯೆ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇರುವಂಥದ್ದು. ಬಟ್ ಒಂದು ಪಾಯಿಂಟನ್ನು ಕ್ಲಿಯರ್ ಮಾಡ್ತೀನಿ ನಿಮಗೆ. 2026ನೇ ಸಾಲಿನಲ್ಲಿ ತುಂಬಾ ದ್ವಂದ್ವಗಳು ಉಂಟಾಗಿರುವಂಥದ್ದು ಪ್ಯಾರಾಮೆಡಿಕಲ್ ಬೋರ್ಡ್ ಒಳಗಡೆ. ಏನು ದ್ವಂದ್ವಗಳು ಅಂತಂದ್ರೆ, ಒಂದು ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ SSLC ಮೇಲೆ ಅಡ್ಮಿಷನ್ ಅನ್ನ ಬಂದ್ ಮಾಡಿದ್ರು, ಒಂದು ಆದೇಶ ಇದೆ. ಆಮೇಲೆ ಹೈಕೋರ್ಟ್ ಇಂದ ಆದೇಶ ಬಂತು, ಇಲ್ಲ ನಾವು SSLC ಮೇಲೆ ಅಡ್ಮಿಷನ್ ಕೊಡ್ರಿ ಅಂತೇಳಿ ಒಂದು ಆದೇಶ ಬಂತು. ಇವು ಎರಡರ ಮಧ್ಯದಲ್ಲಿ ಇನ್ನೂ ಕೂಡ ಕನ್ಕ್ಲೂಷನ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಸ್ಪಷ್ಟವಾದಂತಹ ಗೈಡ್ಲೈನ್ಸ್ ಇನ್ನೂವರೆಗೆ ಕೂಡ ಬಂದಿಲ್ಲ. ಯಾವಾಗ ಬಂದಿಲ್ರಿ? ಹೈಕೋರ್ಟ್ ಇಂದ ಆದೇಶ ಬಂದ ನಂತರದಿಂದ ಈವರೆಗೆ ಕೂಡ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಡಿಕ್ಲರೇಷನ್ ಅಂದ್ರೆ ನಾವು SSLC ಮೇಲೆ ಅಡ್ಮಿಷನ್ ತಗೊಂತೀವಿ ಅಂತ ಹೇಳಿ ಆರ್ಡರ್ ಬಂದಿಲ್ರಿ ಇನ್ನೂವರೆಗೆ. ಆಮೇಲೆ ಇನ್ನೂವರೆಗೆ ವೆಬ್ಸೈಟ್ ಅಲ್ಲಿ ಕೂಡ ಅದೇ ಒಂದು ಹಳೆ ನೋಟಿಫಿಕೇಶನ್ ಇದೆ, PUC ಮೇಲೆ ಮಾತ್ರ ಅಡ್ಮಿಷನ್ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಇದೆ. ಸೊ ಹಿಂಗಿರ್ಬೇಕಾದ್ರೆ 2026ನೇ ಸಾಲಿನಲ್ಲಿ ಗೌರ್ಮೆಂಟ್ ಅಪ್ಲಿಕೇಶನ್ಗಳನ್ನ ಬಿಡ್ತಾರೋ ಬಿಡುದಿಲ್ಲ ಅನ್ನೋದು ಇನ್ನೂ ಕೂಡ ನ್ಯೂಟ್ರಲ್ ಇದೆ ರೀ. 50-50. ಹೋದ ವರ್ಷನ 100%, 201%, 1000% ಹೇಳ್ತಿದ್ದೆ. ಈ ವರ್ಷ 50-50 ಇದೆ. ಕರೀತಾರೋ ಕರೀದಿಲ್ಲೋ ಕ್ವಶನ್ ಮಾರ್ಕ್ ಇದೆ. ಗೌರ್ಮೆಂಟ್ ಕಾಲೇಜಲ್ಲಿ ಅಡ್ಮಿಷನ್ ತಗೊಂತಾರೋ ತಗೊಳ್ದಿಲ್ಲೋ ಅನ್ನೋದು ಕ್ವಶನ್ ಮಾರ್ಕ್ ಇದೆ. ಓಕೆ ರೀ, ನಾ ಇದನ್ನ ಗಾಳಿ ಮಾತು ಹೇಳಕ್ ಕುಂತಿಲ್ರಿ. ರಿಯಾಲಿಟಿ ಆಗಿ ಇನ್ನೂ ಕೂಡ ಕನ್ಫ್ಯೂಷನ್ ಅಲ್ಲಿ ಇದೆ ಪ್ಯಾರಾಮೆಡಿಕಲ್ ಬೋರ್ಡ್ ಅಡ್ಮಿಷನ್ ತಗೋಬೇಕು ತಗೊಂಬಾರ್ದು ಅನ್ನೋದನ್ನ. ಹೀಗಾಗಿ ನೀವು ಸ್ವಲ್ಪ ಅವೇರ್ ಆಗಿರಿ. ಒಂದು ಆಪ್ಷನ್ ಇಟ್ಕೊಂಡಿರಿ, ಬೇರೆ ಯಾವ್ದಾದ್ರು ಪ್ರೈವೇಟ್ ಕಾಲೇಜ್ ಅಥವಾ ಬೇರೆ ಕೋರ್ಸ್ ಒಂದು ಆಪ್ಷನ್ ಇಟ್ಕೊಂಡಿರಿ. ಯಾಕಂದ್ರೆ ಗ್ಯಾರಂಟಿ ಇಲ್ರಿ ಈ ವರ್ಷ SSLC ಮೇಲೆ ಅಡ್ಮಿಷನ್ಗಳನ್ನ, ಗೌರ್ಮೆಂಟ್ ಸೀಟ್ಗಳನ್ನ, ಅಪ್ಲಿಕೇಶನ್ಗಳನ್ನ ಕರೀತಾರೋ ಬಿಡ್ತಾರೋ ಅನ್ನೋದು ಇನ್ನೂ ಕೂಡ 100% ಗ್ಯಾರಂಟಿ ಇಲ್ಲ. 50-50 ಇದೆ. ಓಕೆ, ಹಿಂಗಿರ್ಬೇಕಾದ್ರೆ ನನಗೂ ನೀವು ಪದೇ ಕೇಳ್ತಾ ಇರುವಂತದ್ದು ಅಡ್ಮಿಷನ್ ಯಾವಾಗ ಕರೀತಾರೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತಾನೆ ಇದ್ದೀನಿ. ಪ್ರತಿ ವರ್ಷ ಜೂನ್-ಜುಲೈ ಮಂತ್ ಅಲ್ಲಿ ಕರೀತಾರೆ ಅಂತ ಹೇಳಿ. ಆದ್ರೆ ಜೂನ್-ಜುಲೈ ಮಂತ್ ಅಲ್ಲಿ ಈ ವರ್ಷ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇರುವುದರಿಂದ ಕರೀತಾರೋ ಬಿಡ್ತಾರೋ ಅನ್ನೋದು ಕೂಡ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ನಾವು ಪ್ಯಾರಾಮೆಡಿಕಲ್ ಬೋರ್ಡ್ಗೆ ಕಾಲ್ ಮಾಡಿ ಕೇಳಿದಾಗ ಅವರು ಕೂಡ ಸಂಪೂರ್ಣವಾದಂತಹ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಅದೇ ನೀವು ಹೋದ ವರ್ಷ ಕೇಳಿದ್ರೆ ಜೂನ್-ಜುಲೈ ಕೊಡ್ತೀವಿ, ಜೂನ್-ಜುಲೈ ಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವಾಗ ವೇಟ್ ಮಾಡಿ, ವೆಬ್ಸೈಟ್ ನೋಡ್ತಾ ಇರಿ, ಕಾಯಿರಿ, ನೋಡ್ರಿ ಅಂತ ಹೇಳ್ತಾ ಇದ್ದಾರೆ ಹೊರತು ಅಪ್ಲಿಕೇಶನ್ ಬಿಡ್ತೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಡ್ತಾ ಇಲ್ಲ.